ಗೊತ್ತಿಲ್ಲ. ಮೊನ್ನೆ ರಾತ್ರಿ ಬಂದ, ಮೊನ್ನೆ ರಾತ್ರಿ ಬಂದು ಲೋಡ್ ಆಗಿತ್ತು ತಮಿಳ್ನಾಡಿಂದ ಗಾಡಿ ಬಂದು ಅನ್ಲೋಡ್ ಮಾಡಿಬಿಟ್ಟು ಗಾಡಿ ಲೋಡ್ ಮಾಡ್ಕೊಂಬತ್ತಿ ಅಂತ ಬಂದ. ಆಮೇಲೆ ಗಾಡಿ ಲೋಡ್ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ತಾಗ ಬಂದನಂತೆ ಮಲಗೋಗ್ತಾನೆ. ನಾವು ಬೆಂಗಳೂರಲ್ಲಿ ಇರೋದು, ಹಾಸ್ಪಿಟಲ್ ಸರ್ ಇರೋದು. ಆಮೇಲೆ ಒಂದು 10 ಗಂಟೆ ಹಂಗೆ ಯಾರೋ ಬೇರೆ ಹುಡುಗ ಫೋನ್ ಮಾಡ್ತು, ಹಿಂಗಾಗೈತೆ ಬರ್ರಿ ಅಂತ. ನೆನ್ನೆ ರಾತ್ರಿ ಒಂದು 10 ಗಂಟೆ ಆಗಿತ್ತು, 9:30 10 ಗಂಟೆ. ಇಲ್ಲೆಲ್ಲ ಅದು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ ಸರ್. ಬೆನ್ನೆಲ್ಲ ಕೂದ್ಬಿಟ್ಟವ್ರೆ, ಅಷ್ಟು ಮಾಡವ್ರೆ. ಚಾಕುನ ಕೂದವ್ರೆ, ಅದೇನು ಅಂತ ಗೊತ್ತಿಲ್ಲ ಸರ್ ನಮಗೆ. ನಾವು ಪೇಷಂಟ್ ಇಬ್ರು. ಅವ್ರ ಅಣ್ಣ ಒಬ್ಬವನು ಬಂದವನು. ಇಲ್ಲ ಮದುವೆಗಿಲ್ಲ, ಅವಳಿ ಮದುವೆಗೆ ಐತೆ. ಅವಳ ಅಂತೆ, ಅವಳ ಮದುವೆಗೆ ಈ ಥರ ಅವಳ ಗಂಡ ಮಗ ಎಲ್ಲ ಸೇರ್ಕೊಂಡೇನ 3 ಜನ ಹೊಡೆದಿರೋದು. ಇಕ್ರಮ ಫ್ರೆಂಡು. ಇಕ್ರಮ ಫ್ರೆಂಡು, ಡ್ರೈವರ್ ಅಲ್ವಪ್ಪ ಈ ಫ್ರೆಂಡು. ಚೆನ್ನಾಗೇ ಇದ್ರು. ನೆನ್ನೆ ಆ ಥರ ಮಾಡಿಟ್ಟವ್ರು ಸರ್, ಗೊತ್ತಿಲ್ಲ. ಎಲ್ಲಿದ್ದೀಯ ಅಂತ ಫೋನ್ ಮಾಡಿದ್ರಂತೆ. ಇಲ್ಲೇ ಇದ್ದೀನಿ ಬರ್ರಿ ಅಂದವನು ಪೆಟ್ರೋಲ್ ಬಂಕ್ ತವ. ಆ ಫೋನು ಇಲ್ಲ, 20,000 ರೂಪಾಯಿದು. ಒಂದು 9,000 ರೂಪಾಯಿ ದುಡ್ಡು ಇಲ್ಲ. ಲೈನ್ಗೆ ಹೋಗಿ ದುಡ್ಡು ಕೊಡ್ತಾರೆ. 7,000 ಕೊಟ್ಟಿದ್ರು, ಮನೆಯಿಂದ ಒಂದು 3,000 ತಂದದ್ದ. ಹೋಗ್ಲಿ 1,500ನೇ ತಿನ್ಲಿ. 3,800 ರೂಪಾಯಿ ಇತ್ತು ಸರ್ ದುಡ್ಡು. ಅದು ಇಲ್ಲ, ಎಂಥದ್ದು ಇಲ್ಲ. ಇಲ್ಲ ಅಣ್ಣ, ಎಂಥದ್ದು ಇಲ್ಲ, ಗಲಾಟೆ ಇಲ್ಲ, ಏನೂ ಇಲ್ಲ. ನಮ್ಗೆ ಏನು ಗೊತ್ತು ಇಲ್ಲ, ನಾವು ಅಲ್ಲಿದ್ದೀವಿ. ಇಲ್ಲೇ ಶಿವಮೊಗ್ಗ, ಬೆಂಗಳೂರು, ತಮಿಳ್ನಾಡು. ಇಲ್ಲೇ ಡಕ್ಕನ್ ಆಫೀಸ್ ಅವ್ರದ್ದು ನೋಡಿ ಯಾವಾಗಲೂ ಹೊಡೆಯೋದು. ಅಂತ ಹೊಡೆದಿರೋದು ಸರ್. ನಮಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನಮಗೆ. ಏನಪ್ಪ ಅದೇನೋ ಗೊತ್ತಿಲ್ಲ ಸರ್ ನನಗೆ. ಅವಳ ಹೆಸರು ಇಲ್ಲ ಸರ್, ಬಂದಿಲ್ಲ. ನಾವಿರೋದು ದಬಸ್ಬಿಟ್ಟೆ. ಏನಪ್ಪ ನಮಗೆ ವಿಷಯನೇ ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ತಾವ್ರೆ. ಅವಳು ಹೇಳ್ತಾ ಇರೋದು, ನನಗೆ ಗೊತ್ತಿಲ್ಲ ಕಣಪ್ಪ. ಮನೆಗೆ ಹೋದ್ಲು. ಬಂದಿದ್ರು, ಬೆಳಿಗ್ಗೆ ಬಂದಿದ್ಲು, ರಾತ್ರಿ ಬಂದಿದ್ಲಂತೆ. ನಾವು ಬಂದ್ಮೇಲೆ ಹೊರಟು ಹೋದ್ಲು. ಮತ್ತೆ ಬೆಳಿಗ್ಗೆಲ್ಲ ಬಂದು ಹೋದ್ಲು. ಒಂದು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡ್ಸಿದ್ಲು. ನನ್ನ ಮಗನ ನನಗೆ ಬಿಟ್ಟು ಕೊಟ್ಬಿಡವ ಅಂದೆ. ಕಷ್ಟಪಟ್ಟು ಸಾಕಿದ್ದೀನಿ, ನಂಗೆ 2 ಮಕ್ಕಳು. ನನ್ನ ಮಗನ ನನಗೆ ಕೊಟ್ಬಿಡು, ನೀನು ಬೇಡ, ನೀನು ಕಾಲು ಕಟ್ಗಿತೀನಿ ಅಂದೆ. ಕಾಲು ಕಟ್ಕೊಂಡೆ ಅಷ್ಟೇ. ಅದಕ್ಕೆ ನನಗೂ ಬೇಕಮ್ಮ, ನಾನು ನೋಡ್ತಾ ಇದ್ದೀನಿ ಅಂತೇಳಿ. ಹಂಗಂತ ನನ್ನ ಮಗನ ನನಗೆ ಬಿಟ್ಕೊಡು, ನೀನು ಏನು ಬೇಕು ಕೇಳು, ನನ್ನ ಮಗನ ನನಗೆ ಕೊಟ್ಬಿಡವ, ನೀನು ಖಾಲಿ ಬಿಡ್ತೀನಿ ಅಂದೆ ಅಷ್ಟೇ. ಒಪ್ಪಿಲ್ಲ. ಅದೇನೋ ನೀವೇ ಒಪ್ಪಿಸಿ ಇದು ಮಾಡಬೇಕು. ಮಗ ನನ್ನ ಮಗನಂತ ಮಗವನೇ, ಅವಳಿಗೆ ಹೆಣ್ಮಗಳವಳೆ, ಗಂಡವನೇ ಅಂತೂ. ಇವ್ರು ಏನು ಮಾಡ್ಕೊಂಡಾರ ಭಗವಂತ ಗೊತ್ತು, ಅವ್ರಿಗೆ ಗೊತ್ತು ಸರ್. ಇಬ್ಬರಿಗೂ ಇಬ್ರು, ಒಂದು ಹೆಣ್ಣು ಒಂದು ಗಂಡ. ನಮ್ಮ ಮಗನು ಹಂಗೆ ಇದಾರಂತೆ, ನಾನು ನೋಡಿಲ್ಲ. ಇನ್ನು 2 ಇದ್ರಂತೆ ಸರ್, ನಾವು ನೋಡಿಲ್ಲ ಕಣ್ಣಿಂದ. ಮಗ ಇನ್ನಿಬ್ರು ಇದ್ರಂತೆ, 3 ಇದ್ರಂತೆ. ಈಗ ಅವ್ರ ಅಪ್ಪ ನಾನು ಹೊಡೆದೆ ಅಂತಾನಂತೆ. ಅವ್ನು ಕುಡ್ದು ಹಣ್ಣಾಗಿ ಅವನಂತೆ. ಅವನೇಂಗೆ ಹೊಡಿಯಕ್ಕೆ ಹೋಯ್ತಾನೆ, ನಾನು ಹೊಡೆದಿದ್ದೀನಿ ಅಂತಾನಂತೆ. ಮುಖ ಎಲ್ಲ ಇದೈತೆ. ಏನಪ್ಪ ಅದೇ ನಾನು ಕೇಳಿದ್ರೆ ಹಂಗೆ ಅಂತವಳು ಸರ್. ನಾನು ಇದು ಮಾಡ್ತೀನಿ, ಅಳಬೇಡಿ ಅಮ್ಮ, ನಮ್ಮ ತಾಯಿ ಥರ ಇದ್ದೀರ ನೀವು ಅಂತೇಳಿ. ಅದಕ್ಕೆ ಈಗ ಏನು ಹೇಳ್ತೀನಿ ಗೊತ್ತಾ ಸರ್, ನನ್ನ ಮಗನ್ನ ನನಗೆ ಬಿಟ್ಕೊಡೋದಾದರೆ ಈಗ ಎಷ್ಟು ಬಿಲ್ ಆಗುತ್ತೆ ಅಷ್ಟು ಕಟ್ಬಿಟ್ಟು ನಾನು ಕರ್ಕೊಯ್ತೀನಿ. ಇಲ್ಲ ನನಗೆ ಬೇಕು ಅವಳೇ ಅಂದರೆ ಅವಳ ಕಟ್ಬಿಟ್ಟು ಅವಳ ಕರ್ಕೊಗಿ ಇಟ್ಕೊಳ್ಳಿ. ಏನಂತೀರಾ, ಸರಿನಾ ತಪ್ಪ? ನಮಗೂ ನಾವು ಕಷ್ಟಪಟ್ಟು, ನನ್ನ ಗಂಡ ಓದಿಲ್ಲ ಬರ್ದಿಲ್ಲ, ಕೂಲಿ ಮಾಡಿ ಮಕ್ಕಳು ಸಾಕಿದ್ದು, ಊರಿಗೆ ಬಂದು ನಮ್ದು ಹಾಸನ ಇಲ್ಲಿ ಬಂದು ಜೀವನ ಮಾಡ್ತಾಯಿದ್ವಿ. ನನ್ನ ಮಗ ಫ್ಯಾಕ್ಟ್ರಿಗೆ ಹೋಯ್ತಾನೆ. ಏನೋ ಒಂದು ಗಾಡಿ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತಿದ್ದೆ. ಅಂಥದ್ರಲ್ಲಿ ಇವ್ರು ಹಿಂಗೆ ಕಲ್ಲು ಹಾಕಿದ್ರೆ ನಮ್ಗೆ ಎಷ್ಟು ಮನಸ್ಸಿನ ನೋವು ಆಗತ್ತೆ, ಎಷ್ಟು ಬೇಜಾರಾಗತ್ತೆ. ಏನಪ್ಪ? ಹ್ಞೂ
ಒಬ್ಬನ ಅರೆಸ್ಟ್ ಮಾಡ್ಯಾರಂತೆ, ಇನ್ನು ಅವ್ರು 3 ಜನ ಮಾಡಿಲ್ಲಂತೆ. ಈಗ ಇವಂತ ತಗೊಳ್ಳಿ ನನ್ನ ಮಗಂತ ಏನಪ್ಪ ಮಂಜುಳ. ಈಗ ಏನು ನಮ್ದೇನು ಮಾತಾಡೋ ಅಂಥದ್ದು ಏನಿಲ್ಲ, ಅವನಿಗೆ ಒಟ್ಟು ಅರೆಸ್ಟ್ ಆಗಿ ಇದು ಮಾಡ್ಬೇಕು ಅಷ್ಟೇ. ಮಗ ಡ್ರೈವರ್ ಕೆಲಸ ಮಾಡ್ತಾನೆ, ನಮ್ಮದು ಸ್ವಂತ ಗಾಡಿ ಇತ್ತು, ಶಿವಮೊಗ್ಗ ಚೆನ್ನೈ ಓಡಾಡ್ತಾ ಇದ್ದ. ಇದೇ ಡೆಕ್ಕನ್ ರೋಡ್ ಐತೆ, ಲೋಡ್ ಮಾಡ್ತೀವಿ. ನಿನ್ನೆ ಲೋಡ್ ಮಾಡಿ ಅಲ್ಲಿ ನಿಲ್ಸ್ಕೊಂಡು ಡೀಸೆಲ್ ಹಾಕಿ ಬಂದಾನೆ. ಆ ಟೈಮ್ನಲ್ಲಿ ಇವರು ಹಿಡ್ಕೊಂಡು ಏನು ಕಾರಣ ಅಂದ್ರೆ ನನಗೆ ಏನು ಈಗ ಹೇಳಿದ್ದೆ ಅದೇ ಕಾರಣನೇ, ಯಾವ ಕಾರಣ ಅಂದರೆ ಹಾಂ ಮದುವೆ ಆಗಿಲ್ಲ ಅಂತ ಅವಳು ಸ್ಟೇಟ್ಮೆಂಟ್ ಕೊಟ್ಟಳು ಅಂತ. ನಮಗೆ ಗೊತ್ತಿಲ್ಲ ಅದು. ಹಾಂ ಒಂದೇ ಟ್ರಾನ್ಸ್ಪೋರ್ಟ್ನಲ್ಲಿ ಗಾಡಿ ಓಡಿಸ್ತಾರೆ, ಅವು ಚೆನ್ನಾಗಿದ್ರು ಒಟ್ಟು. ಈಗ ನಮ್ಮ ಮನೆಗೆ ನಾವು ಇವತ್ತಿನವರೆಗೂ ಯಾವನು ಬಿಟ್ಕೊಳ್ಳೋದು. ಹಾಂ ಹಾಂ ಡೈವರ್ಸ್ ಆಗ್ಯದಂತ. ನಮಗೆ ಗೊತ್ತಿಲ್ಲ, ಈಗ ಎಲ್ಲಿಂದ ಇದು ಗೊತ್ತಾಯ್ತಾ ಇರೋದು, ನಮಗೆ ಅದು ಸುದ್ದಿನೇ ಗೊತ್ತಿಲ್ಲ. ಹಾಂ ಏನಪ್ಪ ಅಂತ ನಮಗೆ ಗೊತ್ತಿಲ್ಲ. ಅವ್ನು ಇನ್ನೂ ಅವ್ನು ಕೇಳ್ಬೇಕಲ್ಲ ಏನು ಮಾಡ್ಕೊಂಡಿ ಅಂತ. ನಮಗೆ ಒಳಗೆ ಬಿಟ್ಟರು. ಹಾಂ ಹೊಡೆದಿರೋದು ನಮಗೆ ರಾತ್ರಿ 9 ಗಂಟೆಗೆ ಗೊತ್ತಾಯಿತು, 9-10 ಗಂಟೆಗೆ. ನಾವು ಇಲ್ಲಿ ಬರೋದ್ರೆ 5:15 ಆಯಿತು ರೀ. ಹಾಂ ಹಾಂ ಆಮೇಲೆ ಬಂದು ಇಲ್ಲಿ ಡಾಕ್ಟ್ರು ಬಿಡಲಿಲ್ಲ ಒಳಕ್ಕೆ, ಈಗ ಬಿಡೋದಿಲ್ಲ, 11 ಗಂಟೆಗೆ ಬರ್ರಿ ಅಂದರು ಅಷ್ಟೇ. ನಾನು ನೋಡೇ ಇಲ್ವಲ್ಲ, ನೋಡೋಕೆ ಬಿಟ್ಟೇ ಇಲ್ಲ. ಹಾಂ ಈಗ 11 ಗಂಟೆಗೆ ಬರ್ರಿ ಅಂದರು, ಈಗ ಹೋಗ್ಬೇಕು ಅಷ್ಟೇ. ಇಲ್ಲ ಮೊನ್ನೆ ಲೋಡ್ ಮಾಡ್ಕೊಂಡು ಚೆನ್ನೈಯಿಂದ ಶಿವಮೊಗ್ಗ ಇದಕ್ಕೆ ಬಂದ ದೋಸ್ಪೇಟೆ. ಅವ್ನು ನೈಟು ಮೊನ್ನೆ ನೈಟ್ ಬಿಟ್ಟ ಇಲ್ಲಿಗೆ ಖಾಲಿ ಮಾಡಿಬಿಟ್ಟು ಮತ್ತೆ ಹಿಂದ್ಗಡೆ ಲೋಡ್ ಮಾಡ್ಯಾರ. ಲೋಡ್ ಮಾಡಿ ಡೀಸೆಲ್ ಸ್ವಲ್ಪ ಏನೇ ಆ ಟೈಮ್ನಲ್ಲಿ ಇವರು ಬಂದು ಹೊಡೆದ್ರು. ಪ್ರಕಾಶ ವಿನೋದ ಅಂದ್ಬಿಟ್ಟು ಇವನಿಗೆ ಮುಖ ಎಲ್ಲ ಇದು ಮಾಡಿ ಹಾಕ್ಯಾರೆ, ಮುಖ ಎಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟು. ಅದು ಎದರಿಂದ ಮಾಡ್ಯಾರೋ ನಮಗೆ ಗೊತ್ತಿಲ್ಲ. ಅದನ್ನು ಫಸ್ಟು ತನಿಖೆ ಮಾಡಿಬಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಷ್ಟೇ. ಏನಕ್ಕೆ ನಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ ಯಾವಾಗ ಏನಾಯ್ತು ಅಂತ. ನಮ್ಮ ಫ್ರೆಂಡು ಇಲ್ಲೇ ಇರೋರು ಫೋನ್ ಮಾಡಿದಾಗ ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ವಿ. ಯಾರು ಅವನ್ನ ಲೋಡ್ ಮಾಡ್ಕೊಂಬಂದು ಅಲ್ಲಿ ಆಫೀಸ್ ಹತ್ರ ನಿಂತಿದ್ದ. ಅದಾದಮೇಲೆ ಬಂದು ಏಕೆ ಹೊಡೆದಾರ ಯಾರು ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಸರ್. ನನ್ನ ತಮ್ಮಂದು ಆಗಿರಲಿಲ್ಲ. ಏನೋ ಅದು ನನಗೆ ಗೊತ್ತಿಲ್ಲ ಸರ್. ಇನ್ನು ಯಾರು ನನ್ನ ತಮ್ಮ ಡ್ರೈವರ್, ನಮ್ಮದೇ ಗಾಡಿ ಇತ್ತು ಒಂದು ಕ್ಯಾಂಟ್ರ್. ಇಲ್ಲ ನಾವು ದವಸ್ಪೇಟೆಲಿ ಇರೋದು. ಹ್ಞೂ ಇಲ್ಲಿ ನೆನ್ನೆ ರಾತ್ರಿ ಹಿಂಗೆ ಹೊಡೆದು ಇದು ಮಾಡೋರು. ಯಾರು ಇಲ್ಲ ಅವ್ನು ಶಿವಮೊಗ್ಗ ಚೆನ್ನೈ ಬರೋನು, ಅಲ್ಲಿ ನಮ್ಮನೆ ತಗ ದವಸ್ಪೇಟೆಲಿ ಬಂದು ನಿಲ್ಲಿಸಿ ಊಟ ಗಿಟ ಮಾಡಿ ನೈಟ್ ಬಿಡೋನು ಗಾಡಿನ. ಈಗ ಹಿಂಗೆ ಮಾಡೋಕೆ ಏನೋ ಗೊತ್ತಿಲ್ಲ ಸರ್ ನನಗೆ. ಹಾಂ ಅವರು ಎಲ್ಲ ಡ್ರೈವರು. ಏನೋ ಗೊತ್ತಿಲ್ಲ ಸರ್ ನನಗೆ ಗೊತ್ತಿರೋದು ನನಗೆ ಇಷ್ಟ. ಕಂಡೀಷನ್ ಇನ್ನೂ ಒಳಗೆ ಬಿಟ್ಟಿಲ್ಲ ಸರ್, ನಾನು ನೋಡಿಲ್ಲ. ಅವ್ರ ಆಸ್ಪತ್ರೆಯಲ್ಲಿ ಇನ್ನೂ ಒಳಗೆ ಬಿಟ್ಟಿಲ್ಲ. ವಿಷ್ಣು ಅಂತೇಳಿ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿದೆ. ವಿಕ್ರಮ್ ಮತ್ತು ವಿನೋದ್ ಅನ್ನೋರ ಮಧ್ಯ ಜಗಳ ಇರುತ್ತೆ. ಈತ ವಿನೋದ್ ಅನ್ನೋ ಒಬ್ಬ ವ್ಯಕ್ತಿ ವಿಕ್ಟಿಮ್ ಆಗಿರ್ತಾನೆ, ಅವನಿಗೆ 28 ವಯಸ್ಸಾಗಿರುತ್ತೆ. ಸೊ ಇಬ್ಬರು ಸ್ನೇಹಿತರು ಮತ್ತು ಇಬ್ಬರು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಶಿವಮೊಗ್ಗದಿಂದ ಬೇರೆ ರಾಜ್ಯಗಳಿಗೆ ಮತ್ತು ಬೇರೆ ಜಿಲ್ಲೆಗಳಿಗೆ ಲಾರಿನ ಓಡಿಸ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಾರೆ. ಈತ ವಿಕ್ರಮ್ ಅಂತ ಯಾರಿದ್ದಾನೆ ಆತನಿಗೆ ಒಂದು 34 ವಯಸ್ಸು. ಸೊ ಆತನಿಗೆ 2003ರಲ್ಲಿ ಒಂದು ಮದುವೆ ಆಗಿರುತ್ತೆ ಛಾಯಾ ಅನ್ನೋ ಒಬ್ಬ ಹೆಣ್ಮಗಳ ಜೊತೆಗೆ. ಸೊ ಮದುವೆ ಆಗಿ ಅದಾದ ನಂತರ ಒಬ್ಬ ಮಗನೂ ಕೂಡ ಇರ್ತಾನೆ, 14-15 ವರ್ಷದವನು ಮಗ ಕೂಡ ಇರ್ತಾನೆ. ಸೊ ಆಫ್ಟರ್ ದಟ್ ಸ್ವಲ್ಪ ಡಿಸ್ಪ್ಯೂಟ್ ಶುರುವಾಗಿ ಒಂದು 2-2.5 ತಿಂಗಳು ಕೆಳಗಡೆಗೆ ವಿಕ್ರಮ್ ಮತ್ತು ಛಾಯಾ ಡಿವೋರ್ಸ್ ಆಗಿರ್ತಾರೆ ಕೋರ್ಟ್ನಲ್ಲಿ. ಡಿವೋರ್ಸ್ ಆಗಿ ಅವರು ಸೆಪರೇಷನ್ ಆಗಿ ಬದುಕ್ತಾ ಇರ್ತಾರೆ. ಡಿವೋರ್ಸ್ ಆಗಿರೋದಕ್ಕೂ ಕಾರಣ ಕೂಡ ಈತ ವಿನೋದ್ ಅಂತ ಯಾರು ಇರ್ತಾನೆ ವಿಕ್ಟಿಮ್ ಈ ಕೇಸ್ನಲ್ಲಿ,
ಸೊ ಆತ ಸ್ವಲ್ಪ ಅಫೇರ್ ಇಟ್ಕೊಂಡಿದ್ದಾನೆ ಅನ್ನೋ ಒಂದು ಅಂಶದ ಮೇರೆಗೆ ಅವ್ರಿಗೆ ಸ್ವಲ್ಪ ಮನಸ್ತಾಪಗಳಾಗಿರುತ್ತೆ ಮತ್ತು ಗಲಾಟೆ ಕೂಡ ಆಗಿರುತ್ತೆ. ಡಿವೋರ್ಸ್ ಕೂಡ ಅದೇ ಒಂದು ಕಾರಣಕ್ಕಾಗಿ ಕೋರ್ಟು ಕೊಟ್ಟಿರುತ್ತೆ. ಅದಾದ ನಂತರ ರೀಸೆಂಟಾಗಿ ಅಂದರೆ ನಿನ್ನೆ ರಾತ್ರಿ, ನಿನ್ನೆ ಅಂದರೆ ಒಂದು ವಾರದಿಂದನೂ ಕೂಡ ಗಲಾಟೆಗಳು ಶುರುವಾಗಿರುತ್ತೆ. ಗಲಾಟೆ ಇನ್ ದ ಸೆನ್ಸ್, ನೀನು ನನ್ನ ಹೆಂಡ್ತಿನ ಮದುವೆ ಆಗಿದೆಯಾ ಹಾಗೆ ಹೀಗೆ ಅಂತಂದು ಹೇಳಿ. ಸೊ 2 months ಕೆಳಗಡೆ 2.5 months ಕೆಳಗಡೆ ಈಕೆಗೆ ಡಿವೋರ್ಸ್ ಆದ ನಂತರ ವಿಕ್ರಮ್ ಜೊತೆಗೆ ಈಕೆ ಬಂದು ವಿನೋದ್ ಜೊತೆಗೆ ಇರ್ತಾರೆ. ಈತನ ಮದುವೆ ಹಾಕ್ಕೊಂಡು ಮಗನೂ ಕೂಡ ಕರ್ಕೊಂಡು ಬಂದಿರ್ತಾರೆ. ಸೊ ಸ್ವಲ್ಪ ಡಿಸ್ಪ್ಯೂಟ್ಸ್ ಇನ್ನೂ ಹೆಚ್ಚಾಗಿರುತ್ತೆ. ಸೊ ನಿನ್ನೆ ನೈಟು ಸುಮಾರು 9-9:30 ಅಷ್ಟೊತ್ತಿಗೆ ಈತ ವಿನೋದ್ ಆತನ ಲಾರಿಗೆ ಡೀಸೆಲ್ ಹಾಕಿಸ್ಬೇಕು ಅಂತಂದು ಪೆಟ್ರೋಲ್ ಬಂಕ್ ಹತ್ರ ಗಾಡಿನ ತೊಗೊಂಡೋಗಿರ್ತಾನೆ. ಸೊ ಆವಾಗ ಮಗನಿಂದ ಫೋನ್ ಮಾಡಿಸಿ ಎಲ್ಲಿದ್ದಾನೆ ಅಂತಂದು ಕೇಳಿಸ್ಕೊಂಡು ಲೊಕೇಶನ್ನು ಇವನು ಇಲ್ಲಿದ್ದಾನಂತೆ, ಇಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದಾನಂತೆ ಅಂತಂದು ವಿನೋದ್ ಹೇಳ್ತಾನೆ. ಅವನು ಮಗ ಒಬ್ಬ ಇನ್ನೂ ಅಪ್ರಾಪ್ತ ಇದ್ದಾನೆ. ಆತನಿಗೆ ಹೇಳಿದಾಗ ಸೊ ಈ ವಿಕ್ರಮು ಮತ್ತು ಆತನ ಸ್ನೇಹಿತ ಒಬ್ಬ ಜಗ್ಗ ಅಲಿಯಾಸ್ ಜಗದೀಶ್ ಅಂತಂದು, ಸೊ ಆತನು ಕೂಡ ಕರ್ಕೊಂಡು ಬಂದು ಈ ಆಕ್ಸೆಲ್ ಬ್ಲೇಡ್ನಲ್ಲಿ ಒಂದು 4-5 ಬಾರಿ ಆತನಿಗೆ ಇಂಜೂರ್ ಮಾಡಿದ್ದಾನೆ. ಕುತ್ತಿಗೆ ಭಾಗದಲ್ಲಿ, ತಲೆ ಭಾಗದಲ್ಲಿ, ಎದೆ ಭಾಗದಲ್ಲಿ ಮತ್ತು ಬೆನ್ನು ಭಾಗದಲ್ಲಿ ಇಂಜುರಿ ಆಗಿದೆ. ಸೊ ಇಮ್ಮಿಡಿಯೇಟ್ಲಿ ಅಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆತನಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ದಾರೆ. ಅದಾದ ನಂತರ ಇಬ್ಬರು ಆರೋಪಿತರು ಯಾರಿದ್ರು, ವಿಕ್ರಮ್ ಮತ್ತು ಜಗದೀಶ್, ಇಬ್ಬರನ್ನೂ ಕೂಡ ವಿತಿನ್